ವೀಕ್ಷಕರೇ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಬಳ್ಳಾರಿ ಇಲ್ಲಿ ಟೋಟಲು 20 ಪೋಸ್ಟ್ಗಳನ್ನು ಕೂಡ ಇಲ್ಲಿ ಕಾನ್ಫರ್ಮ್ ಮಾಡಿದ್ದಾರೆ. ನೋಡಿ, ಅವರು ಇಂಟರ್ವ್ಯೂ ಒಂದು ಸಂದರ್ಶನದ ಒಂದು ದಿನಾಂಕವನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. 7-8ನೇ ತಿಂಗಳು 2026. ಓಕೆ, ನೋಡಿ ಸಂದರ್ಶನದ ಸಮಯ ಹೇಳೋದಾದರೆ, ಡೇಟು ಮತ್ತು ಸಮಯ ಹೇಳೋದಾದರೆ ನೋಡಿ, ಬೆಳಿಗ್ಗೆ 10:30ರಿಂದ ಸ್ಟಾರ್ಟ್ ಆಗಿಬಿಟ್ಟು ಸಂಜೆ 5:30ವರೆಗೆ ಇಲ್ಲಿ ನೇರ ಸಂದರ್ಶನ ಇರುತ್ತೆ ಬಳ್ಳಾರಿಯಲ್ಲಿ. ಓಕೆ, ನೋಡಿ ಯಾವ್ಯಾವ ಹುದ್ದೆಗಳನ್ನು ಕೂಡ ಕಾಲ್ಫರ್ ಮಾಡಿದ್ದಾರೆ ಅಂತ ಹೇಳೋದಾದರೆ, ಕಿರಿಯ ಪ್ರಯೋಗಶಾಲಾ ತಾಂತ್ರಿಕಾಧಿಕಾರಿ 7 ಪೋಸ್ಟು. ಇದಕ್ಕೆ ಕ್ವಾಲಿಫಿಕೇಷನ್ ಡಿಪ್ಲೊಮಾ ಇನ್ ಟೆಕ್ನಿಕಲ್ ಆಗಿರಬೇಕು. ಫಾರ್ಮಸಿ ಅಧಿಕಾರಿ 5 ಪೋಸ್ಟು, ಇದಕ್ಕೆ ಡಿ ಫಾರ್ಮು ಕಂಪ್ಲೀಟ್ ಆಗಿರಬೇಕು. ಮತ್ತು ನರ್ಸ್ ಅಧಿಕಾರಿ 8 ಪೋಸ್ಟ್ಗಳನ್ನು ಕೂಡ ಇಲ್ಲಿ ಕಾಲ್ಫರ್ ಮಾಡಿದ್ದಾರೆ. GNM ಕೋರ್ಸ್ ಕಂಪ್ಲೀಟ್ ಆಗಿರಬೇಕು ಮತ್ತು KNC ರಿಜಿಸ್ಟರ್ ಕಡ್ಡಾಯ ಅಂತಲೂ ಕೂಡ ಇವರು ಹೇಳ್ತಾ ಇದ್ದಾರೆ. ಓಕೆ, ಮತ್ತು ಇದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸನ್ನು ನೀವು ಹಾಕಬೇಕು, ಯಾವೆಲ್ಲ ಡಾಕ್ಯುಮೆಂಟನ್ನು ಅವ್ರು ಕೇಳ್ತಾರೆ ಅದರೊಳಗಡೆ ಪ್ರತಿ ಹುದ್ದೆಗೆ ಅಂತ ಇಲ್ಲಿ ಹೇಳೋದಾದರೆ, ಆತ್ಮೀಯ ವೀಕ್ಷಕರ ನೋಡಿ, ಯಾವ್ಯಾವ ಹುದ್ದೆಗಳಿಗೆ ನೀವು ಡಾಕ್ಯುಮೆಂಟ್ಸನ್ನು ನೀವು ಹಾಕಬೇಕು ಅಂತ ಇಲ್ಲಿ ಹೇಳೋದಾದರೆ ನೋಡಿ, ಫಾರ್ಮಸಿ ಅಧಿಕಾರಿ ಹುದ್ದೆಗೆ ಇಲ್ಲಿ ಸಲ್ಲಿಸಬೇಕಾದ ದಾಖಲಾತಿಗಳು ಕೂಡ ಹೇಳ್ತೀನಿ. SLC ಮಾರ್ಕ್ಸ್ ಕಾರ್ಡು, ಡಿ ಫಾರ್ಮ್ ಮಾರ್ಕ್ಸ್ ಕಾರ್ಡು, KNC ರಿಜಿಸ್ಟರ್ ಸರ್ಟಿಫಿಕೇಟ್ ಕಡ್ಡಾಯ, ಮತ್ತು ರೀಸೆಂಟ್ ಇನ್ಕಮು ಕ್ಯಾಸ್ಟು ಸರ್ಟಿಫಿಕೇಟ್ ಕೂಡ ಕೇಳ್ತಾರೆ. ಮತ್ತು ಕಲ್ಯಾಣ ಕರ್ನಾಟಕ ಪ್ರಮಾಣ ಪತ್ರವನ್ನು ಕೂಡ ಕೇಳ್ತಾರೆ. ಅದರ ಜೊತೆಗೆ ಆಧಾರ್ ಕಾರ್ಡನ್ನು ಕೂಡ ಕೇಳ್ತಾರೆ. ಇದು ಫಾರ್ಮಸಿ ಅಧಿಕಾರಿ ಹುದ್ದೆಗೆ ಸಲ್ಲಿಸಬೇಕಾದ ದಾಖಲೆಗಳು. ಮತ್ತು 45 ವರ್ಷ ಮೀರಿರಬಾರ್ದು. ಮತ್ತು ಇನ್ನೊಂದು, ಇಲ್ಲಿ ನರ್ಸ್ ಅಧಿಕಾರಿಗೆ ಯಾವ್ಯಾವ ದಾಖಲೆಗಳನ್ನು ಕೂಡ ಕೇಳ್ತಾರೆ ನೋಡಿ. ಇಲ್ಲಿ SLC ಮಾರ್ಕ್ಸ್ ಕಾರ್ಡು ಮತ್ತು ಅದರ ಜೊತೆಗೆ ನರ್ಸಿಂಗ್ ಸರ್ಟಿಫಿಕೇಟ್ ಕೂಡ ಇರಬೇಕು. ಮತ್ತು KNC ಪ್ರಮಾಣ ಪತ್ರ ಇಲ್ಲಿ ಕಡ್ಡಾಯವಾಗಿ ಕೂಡ ಇಲ್ಲಿ ಇರಬೇಕು. ಮತ್ತು ಕ್ಯಾಸ್ಟ್ ಇನ್ಕಮು ಕೂಡ ಇರಬೇಕು. ಕಲ್ಯಾಣ ಕರ್ನಾಟಕ ಪ್ರಮಾಣ ಪತ್ರ ಇರಬೇಕು. ಹಾಗೂ ಅದರ ಜೊತೆಗೆ ಆಧಾರ್ ಕಾರ್ಡು ಕೂಡ ಕಡ್ಡಾಯ. 45 ವರ್ಷ ಕೂಡ ಮೀರಿರಬಾರ್ದು. ಮತ್ತು ಇಲ್ಲಿ ಇನ್ನೊಂದು ಹೇಳೋದಾದರೆ, ಇಲ್ಲಿ ಕಿರಿಯ ಪ್ರಯೋಗಶಾಲಾ ತಾಂತ್ರಿಕ ಹುದ್ದೆಗಳಿಗೆ ಈ ಯಾವ್ಯಾವ ದಾಖಲಾತಿಗಳನ್ನು ಕೂಡ ಇಲ್ಲಿ ಸಲ್ಲಿಸಬೇಕಂತ ಹೇಳೋದಾದರೆ, ಇಲ್ಲಿ SLC ಮಾರ್ಕ್ಸ್ ಕಾರ್ಡು, ಅದರ ಜೊತೆಗೆ ಇಲ್ಲಿ DMLT ಮಾರ್ಕ್ಸ್ ಕಾರ್ಡು ಮತ್ತು ಪ್ಯಾರಾಮೆಡಿಕಲ್ ಬೋರ್ಡ್ ರಿಜಿಸ್ಟರ್ ಸರ್ಟಿಫಿಕೇಟ್ ಕೂಡ ಇರಬೇಕಾಗುತ್ತೆ. ಅದರ ಜೊತೆಗೆ ಕಲ್ಯಾಣ ಕರ್ನಾಟಕ ಪ್ರಮಾಣ ಪತ್ರ ಹಾಗೂ ಆಧಾರ್ ಕಾರ್ಡು ಕಂಪಲ್ಸರಿ ಇರಬೇಕಾಗುತ್ತೆ. ಓಕೆ, ಮತ್ತು ಇನ್ನೊಂದು ಇಲ್ಲಿ ಏಜ್ ಲಿಮಿಟ್ ಹೇಳೋದಾದರೆ 45 ವರ್ಷ ಮೀರಿರಬಾರ್ದು. ನೋಡಿ, ಇವೆಲ್ಲವನ್ನು ಡಾಕ್ಯುಮೆಂಟ್ಗಳನ್ನು ನೀವು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಬಳ್ಳಾರಿ ಇವರೇನು ನೇರ ಸಂದರ್ಶನಕ್ಕೆ ಕರೆದಿದ್ದಾರಲ್ಲ ನೋಡಿ, ಯಾವ್ಯಾವ ಹುದ್ದೆಗಳಿಗೆ ನೀವು ಅಪ್ಲೈ ಮಾಡಿದಿರಲ್ಲ ಆಯಾ ಹುದ್ದೆಗಳ ನೀವು ಡಾಕ್ಯುಮೆಂಟ್ಗಳನ್ನು ನೀವು ತಗೊಂಡು ಹೋಗಬೇಕಾಗುತ್ತೆ. ನೋಡಿ, ಇವೆಲ್ಲ ನಾನು ಡಾಕ್ಯುಮೆಂಟ್ ಸಮೇತ ನಿಮಗೆ ತಿಳಿಸಿದ್ದೀನಿ. ಇನ್ನು ಏನಾದರೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾದಲ್ಲಿ ನೀವು ನಮ್ಮ ಯೂಟ್ಯೂಬನ್ನು ಕೂಡ ಫಾಲೋ ಮಾಡಿ, ಹಾಗೂ ಮೋರ್ ಅಪ್ಡೇಟ್ಸನ್ನು ಕೂಡ ನೀವು ತಿಳ್ಕೊತೀರಿ. ಓಕೆ, ನಮಸ್ಕಾರ ಆತ್ಮೀಯ ವೀಕ್ಷಕರೇ.